ಥಿಂಕ್ ಕಂಟೆಂಟ್ ಸಿಚುವೇಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡರೆ ಪರ್ಫೆಕ್ಟ್ ಟೀಚರ್ ಮತ್ತು ಸಾಕ್ಷಾತ್ಕಾರ ಸಿಗುವುದು. ಇದೇ ನಮಗೆ ನಾಲೆಜ್ ಆಗುವುದು ಹಾಗೂ ಮನುಷ್ಯನಿಗೆ ಇಚ್ಛೆ, ಒಲವು, ಪ್ರೀತಿ ಇದ್ದಾಗ ಇದು ಸಾಧ್ಯ. ಪರಿಶುದ್ಧ ಮನಸ್ಸು, ಸ್ವ ಇಚ್ಛೆ, ಸಂತೋಷ, ಅರ್ಪಣಾ ಭಾವದಿಂದ ಕರ್ತವ್ಯ ನಿರ್ವಹಿಸುವುದೇ ಕಾಯಕ ಎಂದು ದಾವಣಗೆರೆಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಗಂಗಾಧರಯ್ಯ ಹಿರೇಮಠ ನುಡಿದರು. ಅವರು ಇಂದು ಅಗರಿಬೊಮ್ಮನಹಳ್ಳಿಯ ಗುರುಭವನದಲ್ಲಿ ನಡೆದ ಶೈಕ್ಷಣಿಕ ಸಮಾವೇಶದ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಜಯನಗರ ಜಿಲ್ಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ, ವಿಜಯನಗರ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ಶ್ರೀ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ಹಗರಿಬೊಮ್ಮನಹಳ್ಳಿ ಇವರ ಸಹಯೋಗದಲ್ಲಿ 23-24ನೇ ಸಾಲಿನಲ್ಲಿ ನಿವೃತ್ತರಿಗೆ ಸನ್ಮಾನ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಶೈಕ್ಷಣಿಕ ಸಮಾವೇಶ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆ ಬಳ್ಳಾರಿ ವಿಜಯನಗರ ಜಿಲ್ಲೆ ಇವರು ಮಾತನಾಡಿ, ನಮ್ಮ ಮುಖ್ಯ ಗುರಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ. ಬಳ್ಳಾರಿ ವಿಜಯನಗರ ಜಿಲ್ಲೆಯ ಫಲಿತಾಂಶ ಸುಧಾರಣೆಗೆ ನಾವೆಲ್ಲ ಪ್ರಯತ್ನಿಸಿ ಇಲಾಖೆಯ ನಮ್ಮ ಜಿಲ್ಲೆಯನ್ನು ಗುರುತಿಸುವಂತಾಗಬೇಕು ಎಂದು ಹೇಳಿದರು. ಪ್ರಾಚಾರ್ಯ ಸಂಘದ ಅಧ್ಯಕ್ಷ ನಾಗರಾಜ್ ಹವಲ್ದಾರ್ ಪ್ರಾಸ್ತಾವಿಕ ನುಡಿದರು. ದಯಾನಂದ ಕಿನ್ನಾಳ್, ಶ್ರೀಶೈಲ, ಗಿರೀಶ, ಗುರು ಬಸವರಾಜ ಮಾತನಾಡಿದರು. ನಿವೃತ್ತರ ಸನ್ಮಾನವನ್ನು ಪ್ರಾಚಾರ್ಯರಾದ ತೊಪ್ಪಲ್ ಆಲೇಶ್, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರ್ಯಕ್ರಮ ಮಹಾದೇವಪ್ಪ ಹುಗ್ಗಿ ನಡೆಸಿದರು. ವೇದಿಕೆಯಲ್ಲಿ ಶರತ್ ಚಂದ್ರ, ಶ್ರೀಪಾದ, ಸಿದ್ದರಾಮ, ಶ್ರೀಶೈಲ, ಎಂಆರ್ ಶೇಖರ್, ನಾಗಲಿಂಗಸ್ವಾಮಿ, ಗಿರೀಶ, ದುರ್ಗಪ್ಪ, ರಾಜಣ್ಣ, ಗೂಳೆಪ್ಪ, ತಿಪ್ಪೇಸ್ವಾಮಿ, ಕೊತ್ಲಮ್ಮ, ಕೋರಿ ಹಾಲೇಶ್, ರಾಮಚಂದ್ರಪ್ಪ, ಶಿವರಾಮ, ಜಗದೀಶ್ ಚಂದ್ರ, ಮಲ್ಲಿಕಾರ್ಜುನ, ಹನುಮಂತಪ್ಪ, ಕೃಷ್ಣನಾಯಕ, ವೆಂಕಟೇಶ ಮೊದಲಾದವರಿದ್ದರು. ಆರಂಭದಲ್ಲಿ ಪ್ರಾರ್ಥನೆ ಶೇಖರ್ ನಾಯ್ಕ ಮಾಡಿದರು. ಸ್ವಾಗತವನ್ನು ಗೌಡ್ರ ಬಸವರಾಜ್ ಹಾಗೂ ನಿರೂಪಣೆ ಪಾರ್ವತಿ ಮಾಡಿದರು. ಇದು ನಮ್ಮ GBH 63 ಅಪ್ಡೇಟ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಬರೇ ಹಕ್ಕುಗಳಿಗಾಗಿ ಹೋರಾಟ ಮಾಡೋದಲ್ಲ ಸಂಘದ ಉದ್ದೇಶ, ಸಂಘದ ಆಶಯ. ಇಂಥ ಶೈಕ್ಷಣಿಕ ಸಮಾವೇಶಗಳನ್ನು ಮಾಡಿ ಶಿಕ್ಷಣದ ಪ್ರಗತಿಗಾಗಿ, ಗುಣಮಟ್ಟದ ಶಿಕ್ಷಣಕ್ಕಾಗಿ ಆತರ ಪಡೋದಿದೆಯಲ್ಲ, ಅದು ನಿಜವಾಗಿ ಸಂಘದ ಮುಖ್ಯ ಆಶಯ. ಒಂದೇ 1 ಪಾಯಿಂಟ್ ಅಜೆಂಡಾ ಇರುತ್ತೆ. ನಮ್ಮ ಗುರಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದು ಅಕಾಡೆಮಿಕ್ ಆಕ್ಟಿವಿಟೀಸ್ ಇರ್ಬೋದು, ಅದರ ಜೊತೆಗೆ ಕಲ್ಚರಲ್ಲು, ಸ್ಪೋರ್ಟ್ಸ್ ಎಲ್ಲ ಒಂದು ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡಿಬೇಕು. ನಮ್ಮ ಜಿಲ್ಲೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಮ್ಮನ್ನು ಗುರುತಿಸುವಂತಾಗಬೇಕು ಅಂತ ಒಂದೇ ಒಂದು ಅಜೆಂಡಾ.